ಚಿಕ್ಕಬಳ್ಳಾಪುರ ನಗರದಲ್ಲಿರುವ ಪೂರ್ಣಪ್ರಜ್ಞಾ ವಿದ್ಯಾಸಂಸ್ಥೆ ವತಿಯಿಂದ ಆಯೋಜಿಸಿದ್ದ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ನಗರದ ಕನ್ನಡ ಭವನದಲ್ಲಿ ಕೌಸ್ತುಭ ಹೆಸರಿನಲ್ಲಿ ಅದ್ಧೂರಿಯಾಗಿ ನಡೆಯಿತು. ಕಾರ್ಯಕ್ರಮಕ್ಕೆ ಖ್ಯಾತ ಜ್ಯೋತಿಷಿ ಆನಂದ್ ಗುರೂಜಿ ಅವರು ವಿಶೇಷ ಅತಿಥಿಯಾಗಿ ಆಗಮಿಸಿದ್ದರು. ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಕಾರ್ಯಕ್ರಮದ ಕುರಿತು ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಪ್ರವಚನ ನೀಡಿದರು. ಚಿಕ್ಕಬಳ್ಳಾಪುರ ನನ್ನ ಹುಟ್ಟೂರಿಗೆ ನಾನು ಇಲ್ಲಿಗೆ ಬಂದದ್ದು ನನಗೆ ಬಹಳ ಸಂತೋಷ ಇದೆ. ಹಾಗಾಗಿ ಯಾರು ಪೋಷಕರು ನಿಮ್ಮ ಮನೆ ಮಕ್ಕಳಿಗೆ ನಾನು ಹೇಳುವಂಥ ತಂತ್ರವನ್ನು ನೀವು ಮಕ್ಕಳಿಗೆ ಹೇಳಿಕೊಟ್ಟಿದ್ದೆ ಆದರೆ ಮಕ್ಕಳ ಜೀವನದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಮೆಮೊರಿ ಇರುತ್ತೆ, ಜ್ಞಾಪಶಕ್ತಿ ವೃದ್ಧಿ ಆಗುತ್ತೆ, ಮಕ್ಕಳ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ. ಅದಕ್ಕಾಗಿ ಔದುಂಬರದ ಎಳೆ, ಔದುಂಬರ ಅಂದ್ರೆ ಏನು? ಗುರು ದತ್ತಾತ್ರೇಯರು ವಾಸ ಮಾಡ್ತಕ್ಕಂಥ ಸ್ಥಳ, ದತ್ತ ಮಹಾರಾಜರು ಪ್ರತಿನಿತ್ಯ ನಿಂತು ಅನುಷ್ಠಾನ ಮಾಡ್ತಕ್ಕಂಥ ಸ್ಥಳ ಔದುಂಬರ ವೃಕ್ಷ. ಸಾಧು ಸಂತರು ಬಾಬಾಗಳು ಪ್ರತಿಯೊಬ್ಬರು ಸಹಿತ ಆ ವೃಕ್ಷದಲ್ಲಿ ಕೂತ್ಕೊಳ್ತಾರೆ. ಆ ವೃಕ್ಷ ಜ್ಞಾನವನ್ನು ಪಸರಿಸ್ತಕ್ಕಂತಹದ್ದು, ಜ್ಞಾನವನ್ನು ಕೈಪಾಲಿಸ್ತಕ್ಕಂಥದ್ದು. ಅಂತಹ ಅದ್ಭುತವಾದಂತಹ ಔದುಂಬರ, ಅದರ ಜೊತೆಗೆ ಒಂದು ಕಮಲಾಕ್ಷಿ ತಾಯಿ ಶಾರದೆ ಕಮಲ ಪುಷ್ಪದ ಮೇಲೆ ಕೂತಿರೋದ್ರಿಂದ ಆ ಜ್ಞಾನವನ್ನು ನೀವು ಹೇಗೆ ಸ್ವಾಗತಿಸಬೇಕು ಎಂಬತಕ್ಕಂಥದ್ದನ್ನ ಅರ್ಥಕೊಳ್ಳೋದಕ್ಕೋಸ್ಕರ ಕಮಲಾಕ್ಷಿ. ಇನ್ನು ಅಪ್ಪಟ ಶ್ರೀಗಂಧದಿಂದಲೇ ಆ ಒಂದು ತಂತ್ರವನ್ನು ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು. ಇದಕ್ಕಾಗಿ ನೀವು ಕೂತಿರುವ ಸ್ಥಳಕ್ಕೆ ನಾನು ಈ ಒಂದು ಸಾಮಗ್ರಿಗಳನ್ನು ಕಳಿಸ್ಕೊಡ್ತೀನಿ, ಅದನ್ನು ತಗೊಳ್ಳಿ. ಹಾಗೆ ನಿಮ್ಮ ಹಿರಿಯರು ಪೋಷಕರು ಮೊಬೈಲಲ್ಲಿ ರೆಕಾರ್ಡ್ ಮಾಡ್ಕೊಳ್ಳಿ. ನಾನು ಹೇಳುವ ಪ್ರತಿಯೊಂದು ಪದವನ್ನು ರೆಕಾರ್ಡ್ ಮಾಡಿಕೊಂಡು ನಿಮ್ಮ ಮನೆ ಮಕ್ಕಳಿಗೆ ಈ ತಂತ್ರಸಾರವನ್ನು ಮಾಡಿಸಿ ಮಕ್ಕಳ ಜೀವನದಲ್ಲಿ ಒಂದು ಉನ್ನತವಾದಂತಹ ಸ್ಥಿತಿ ಸಿಗುವಂಥದ್ದಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ಇನ್ನು ಪೂರ್ಣ ಪ್ರಜ್ಞಾ ವಿದ್ಯಾಸಂಸ್ಥೆಯ ಅಧ್ಯಕ್ಷೆ ಶೈಲಜಾ ವೆಂಕಟೇಶ್ ಮಾತನಾಡಿ, ಮಕ್ಕಳಲ್ಲಿನ ವಿಶೇಷ ಪ್ರತಿಭೆಯನ್ನ ಈ ವೇದಿಕೆಯ ಮೂಲಕ ಅನಾವರಣಗೊಳಿಸಿದ್ದು ಒಳ್ಳೆಯ ಬೆಳವಣಿಗೆ. ಇಂತಹ ಕಾರ್ಯಕ್ರಮಗಳನ್ನ ಮಾಡೋದ್ರಿಂದ ಮಕ್ಕಳ ಜ್ಞಾನದ ಜೊತೆಗೆ ಸಾಂಸ್ಕೃತಿಕ ವಿಚಾರಗಳು ಸಹ ತಲೆಗೆ ತುಂಬಲಿವೆ ಎಂದು ತಿಳಿಸಿದರು. ನನ್ನ ಹೆಸರು ಶೈಲಜಾ ವೆಂಕಟೇಶ್ ಅಂತ, ಪೂರ್ಣಪ್ರಜ್ಞಾ ವಿದ್ಯಾಸಂಸ್ಥೆಯ ಅಧ್ಯಕ್ಷರು. ಇವತ್ತಿನ ದಿನ ನಾವು ಆನ್ಯುವಲ್ ಡೇ ಅಂತ ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡಿದ್ದೀವಿ. ಆ ಆನ್ಯುವಲ್ ಡೇನ ಇವತ್ತು ನಾವು ತುಂಬ ವಿಜೃಂಭಣೆಯಿಂದ ಮಕ್ಕಳಿಂದ ಖುಷಿಯಿಂದ ಪ್ರಾರಂಭಿಸಿದ್ದೀವಿ. ಇವತ್ತು ಆನಂದ್ ಗುರೂಜಿಯವರು ನಮ್ಮ ಶಾಲೆಗೆ ಬಂದು ಮಕ್ಕಳನ್ನೆಲ್ಲ ಹಾರೈಸಿ ಮತ್ತು ಅವ್ರಿಗೆ ಎಲ್ಲ ಆಶೀರ್ವಾದ ಮಾಡಿ ಅವರನ್ನು ಹಾರಿಸಿದ್ದಾರೆ. ತುಂಬ ಚೆನ್ನಾಗಿ ಪ್ರೋಗ್ರಾಮ್ ನಡೀತಾ ಇದೆ. ಈ ಪ್ರೋಗ್ರಾಮ್ ಹೀಗೆ ನಮಗೆ ವರ್ಷನೂ ಮಕ್ಕಳ ಜೊತೆ ನಡೆಸಬೇಕು ಮತ್ತು ನಾವು ಮಕ್ಕಳ ಜೊತೆ ನಡಿಬೇಕು ಅಂತ ನಾನು ಕೋರ್ಕೊಳ್ತೀನಿ. 2026ರಲ್ಲಿ ಪ್ರಾರಂಭ ಮಾಡಿದ ಈ ಮೊದಲನೇ ಕೌಸ್ತುಭ ಆನ್ಯುವಲ್ ಡೇಯನ್ನು ನಾವು ತುಂಬ ಹೊಸ ವರ್ಷದ ಆರಂಭವಾಗಿ ನಾವು ತುಂಬ ಸಂತೋಷದಿಂದ ಪ್ರಾರಂಭ ಮಾಡಿದ್ವಿ. ಎಲ್ಲ ಮಕ್ಕಳು, ಪೇರೆಂಟ್ಸು ಎಲ್ಲ ಭಾಗಿಯಾಗಿದ್ದಾರೆ. ಇಲ್ಲಿ ಮುಸ್ಲಿಮು, ಹಿಂದೂ ಅಂತ ಏನಿಲ್ಲ, ಎಲ್ಲ ಜನಗಳವರು ನಮ್ಮ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಾರೆ. ಮತ್ತು ಮಹರ್ಷಿ ಆನಂದ್ ಗುರೂಜಿಯವರು ಈ ಕಾರ್ಯಕ್ರಮವನ್ನು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಆಗಿ ಅವರು ಬಂದು 4 ಮಾತನ್ನು ಹೇಳಿ ಮಕ್ಕಳನ್ನೆಲ್ಲ ಎಲ್ಲರನ್ನೂ ಆಶೀರ್ವಾದ ಮಾಡಿ ಮತ್ತು ಮಕ್ಕಳಿಗೆ ವಿದ್ಯೆಯನ್ನು ಚೆನ್ನಾಗಿ ಅಭಿವೃದ್ಧಿ ಹೊಂದಲಿ ಅಂತೇಳಿ ಅವರು ಒಂದು ಹಾರೈಸಿ ಮತ್ತು ಅವರು ಒಂದು. ಇನ್ನು ಪೂರ್ಣ ಪ್ರಜ್ಞಾ ವಿದ್ಯಾಸಂಸ್ಥೆಯಲ್ಲಿ ನಡೆದ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮದ ಅಂಗವಾಗಿ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮನಮೋಹಕವಾಗಿತ್ತು. ಪೋಷಕರು ತಮ್ಮ ಮಕ್ಕಳ ನೃತ್ಯ, ಹಾಡು, ನಟನೆ, ಬಗೆ ಬಗೆಯ ವೇಷಭೂಷಣಗಳನ್ನು ಕಂಡು ಖುಷಿಪಟ್ಟರು.
ನಮ್ಮ ಶಾಲೆಯಲ್ಲಿ ಇವತ್ತು ಕೌಸ್ತುಭ ಅಂತ 20 ಇಯರ್ಸ್ ಕಂಪ್ಲೀಟ್ ಆಗಿರೋದ್ರಿಂದ ಆ್ಯನ್ಯುವಲ್ ಡೇ ಕಂಡಕ್ಟ್ ಮಾಡಿದ್ದಾರೆ. ಸೊ ಇದರಲ್ಲಿ ನಮಗೆ ಪ್ರತಿದಿನ ಓದಿ ನಮಗೂ ಒಂದು ಕಷ್ಟ ಆಗ್ತಾಯಿತ್ತು. ಬಟ್ ನಮ್ಮ ಸ್ಕೂಲಲ್ಲಿ ಅದನ್ನು ಅರ್ಥ ಮಾಡಿಕೊಂಡು ಇವತ್ತು ಒನ್ ಡೇ ಕಂಡಕ್ಟ್ ಮಾಡಿದ್ದಾರೆ. ನಾವು 1 ಮಂತಿಂದ ತುಂಬ ಪ್ರಾಕ್ಟೀಸ್ ಮಾಡಿ ಈ ಡೇನ ಸಕ್ಸಸ್ಫುಲ್ ಮಾಡಬೇಕು ಅಂತೇಳಿ ನಾವು ತುಂಬ ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡಿದ್ವಿ. ಇವತ್ತು ಈ ಆ್ಯನ್ಯುವಲ್ ಡೇ ಕೌಸ್ತುಭ ಅಲ್ಲಿ ನಮ್ಮ ಸ್ಕೂಲಲ್ಲಿ ಕಾಂತಾರ, ಯಕ್ಷಗಾನ, ನವದುರ್ಗ ಡ್ಯಾನ್ಸ್ ಮತ್ತು ನಮ್ಮ ಕನ್ನಡದ ಕಲ್ಚರ್ ಎನ್ರಿಚ್ ಮಾಡೋದಕ್ಕೋಸ್ಕರ ನಾವು ಈ ಡ್ಯಾನ್ಸಸ್ ಎಲ್ಲ ಕಂಡಕ್ಟ್ ಮಾಡಿದ್ದೀವಿ. ಸೊ ಇದರಿಂದ ಇವತ್ತು ಒಂದು ಹಬ್ಬ ಥರ ಇದೆ, ನಮಗೂ ಖುಷಿ ಇದೆ ಆ್ಯಂಡ್ ನಾವು ತುಂಬ ಎಂಜಾಯ್ ಮಾಡ್ತಿದ್ದೀವಿ. ತುಂಬ ಪೇರೆಂಟ್ಸ್ ಬಂದಿದ್ದಾರೆ, ಅವರು ಖುಷಿ ಪಡ್ತಿದ್ದಾರೆ ಆ್ಯಂಡ್ ನಾವು ಇದರಿಂದ ನಮ್ಮ ಸ್ಕೂಲ್ ಮ್ಯಾನೇಜ್ಮೆಂಟ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀವಿ. ನನ್ನ ಹೆಸರು ಮೋಕ್ಷ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.